ರಾಜ್ಕುಮಾರಿ ಜಗನ್ಮೋಹಿನಿಯವರೇ, ನೀವು ವಿಜಯನಗರವನ್ನು ನೋಡಿ ಹಾಗೂ ಶೀಘ್ರವಾಗಿ ಇಲ್ಲಿಂದ ಒಡಿಸ್ಸಾಗೆ ಹೊರಡಿ. ನಾವು ಬಂದಿರೋದು ಹೋಗಕ್ಕಲ್ಲ. ನಿಮ್ಮ ಮಾತಿನ ತಾತ್ಪರ್ಯವೇನು? ನಮ್ಮ ಮಾತಿನ ಅರ್ಥವೇನೆಂದರೆ, ನಾವು ಈಗಷ್ಟೇ ಬಂದಿದ್ದೀವಿ, ಇಷ್ಟು ಬೇಗ ಹೊರಡುವುದೇ? ನಾವು ನಿಮ್ಮ ಜೊತೆಯಲ್ಲಿ ಸ್ವಲ್ಪ ದಿನ ಇದ್ದು ಹೊರಡುವೆವು. ಕ್ಷಮಿಸಿ, ನಾವು ಈ ನಡುವೆ ತುಂಬಾ ವ್ಯಸ್ತವಾಗಿದ್ದೇವೆ. ನಿಮಗೆ ಒಳ್ಳೆಯ ಆಧಾರ ಸತ್ಕಾರ ಮಾಡಲಾಗುವುದಿಲ್ಲ. ಏನೂ ತೊಂದರೆ ಇಲ್ಲ. ಹಾಗಿದ್ದರೆ ನಾವು ನಮ್ಮ ಎಲ್ಲಾ ಸಮಯವನ್ನು ಮಹಾರಾಜರೊಟ್ಟಿಗೆ ಕಳೆಯುವೆವು. ನೀವಿಬ್ಬರು ನಾವಿಲ್ಲಿ ಬಂದಿದ್ದೇವೆ ಎಂದು ಅವರಿಗೆ ಸಂದೇಶವನ್ನು ನೀಡಿ. ಅವರು ವ್ಯಸ್ತರಿಲ್ಲವಲ್ಲವೇ? ಇದ್ದಾರೆ, ನಮಗಿಂತ ಹೆಚ್ಚು ವ್ಯಸ್ತರಾಗಿದ್ದಾರೆ. ಹೌದಾ? ಅವರು ಅಷ್ಟು ವ್ಯಸ್ತರಿದ್ದರೆ ಅವರು ನಮಗೆ ಯಾಕೆ ಕರೆಯುತ್ತಿದ್ದರು? ನೀವು ಈಗಷ್ಟೇ ಹೇಳಿದಿರಿ ನೀವು ರಾಜ್ಯವನ್ನು ನೋಡಲು ಬಂದಿದ್ದೇನೆ ಎಂದು. ಹೌದು ಹೌದು, ಅದಂತೂ ನಿಜ. ನಾವು ವಿಜಯನಗರಕ್ಕೆ ಬಂದು ವಿಜಯನಗರದ ರಾಜರನ್ನು ನೋಡದಿದ್ದರೆ ಹೇಗೆ? ಇದಂತೂ ಸರಿಯಲ್ಲವಲ್ಲವೇ? ಅದು ಸರಿಯೇ. ಮಹಾರಾಜರು ವ್ಯಸ್ತರಿದ್ದಾಗ ಅವರನ್ನು ವಿಚಲಿತಗೊಳಿಸುವುದು ತಪ್ಪು. ನಾವು ಮಹಾರಾಜರಿಗೆ ಎಲ್ಲವನ್ನೂ ಹೇಳುವೆವು. ಮಹಾರಾಜರಿಗೆ ಈಗ ಯಾರು ಏನೇ ಹೇಳಿದರೂ ಅವರು ಕೇಳುವುದಿಲ್ಲ. ಮಹಾರಾಜರಿಗೆ ಅರ್ಥ ಮಾಡಿಸಲು ನಮಗೆ ಚೆನ್ನಾಗಿಯೇ ಬರುತ್ತದೆ. ನಡಿರಿ ಚಿಕ್ಕ ರಾಣಿಯವರೇ. ಓ ಭಾಸ್ಕರ, ಸುಮ್ನಿರು ಭಾಸ್ಕರ. ಶಾರದಾ ಒಳ್ಳೆ ಹೆಂಡತಿ ಆಗಿಲ್ಲ ಅಂದ್ರು ಒಳ್ಳೆ ತಾಯಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೋಡಿ, ಮಗು ಇಲ್ಲ ಅಳ್ತಿದೆ, ಆದ್ರೆ ಅವಳೇ ಇಲ್ಲ. ಅವಳು ಮಹಾರಾಣಿಯರು ಹಾಗೂ ರಾಜಕುಮಾರಿಯ ದ್ವಂದ್ವವನ್ನು ನೋಡಲು ಅಮ್ಮನನ್ನೇ ಕರೆದುಕೊಂಡು ಹೋಗಿದ್ದಾಳೆ. ಓ ಸುಮ್ನಿರು. ಸರಿ ಗುಂಡಪ್ಪ, ಹಿಂದೆ ಏನ್ ಬರ್ತಿದ್ಯಾ? ಅಲ್ಲಿ ಹೋಗು, ಆಟಿಕೆ ತಗೊಂಡ್ ಬಾ ಅವನ್ಗೆ. ಅಯ್ಯೋ ನನ್ನ ಮುದ್ದು ಕಂದ, ಬಾ 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 ಬಾ. ಆಹಾ, ಕೂತ್ಕೋ ಕಂದ, ಕೂತ್ಕೋ, ಇಲ್ಲೇ ಕೂತ್ಕೋ. ಅಪ್ಪ, ನಿಮ್ಮನ್ನಂತೂ ರಾಜ್ಯದಿಂದ ಹೊರಗೆ ಹಾಕಾಯಿತು. ಇವಾಗ ನೀವು ಸುಳ್ಳು ಪತ್ರ ಬರೆದು ವಿಜಯನಗರದಿಂದ ಒರಿಸ್ಸಾವರೆಗೂ ಒಂದ್ ಬೆಂಕಿ ಹಚ್ಚಿದಿರಲ್ಲ, ಅದನ್ನ ನೆನ್ಸ್ಕೊಂಡು ನನಗೆ ಅಳು ಬರ್ತಾ ಇದೆ. ಇವನ್ಗೆ ಹಸುವಾಗಿರ್ಬೇಕು. ಶಾರದಾ ಅಲ್ಲಿ ಚಾಡಿ ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿರ್ತಾಳೆ, ಇಲ್ಲಿ ಇವನು ಖಾಲಿ ಹೊಟ್ಟೆಯಲ್ಲಿದ್ದಾನೆ. ಇವನ್ನ ಶಾರದಾ ಹತ್ರ ಹೇಗ್ ಕರ್ಕೊಂಡು ಹೋಗ್ಲಿ? ಲಾಮ, ನಿನ್ನ ರಾಜ್ಯದಿಂದ ಹೊಲಗ್ ಹಾಕಿದಾಳೆ. ನಿನ್ ಮಗುನ ಕಾಲಾಗ್ಲೂ ಕಲ್ಕೊಂಡ್ ಹೋಗ್ತೀಯಾ? ಬೇಡ ಲಾಮ, ನೀನ್ ತುಂಬಿಲು, ನಾನೇ ಭಾಸ್ಕರನ್ ಕಲ್ಕೊಂಡ್ ಹೋಗ್ತೀನಿ. ಅಪ್ಪ, ಈ ಗಂಟೆ ಚಿಕ್ಕಪ್ಪ ತನ್ನನ್ನೇ ನೋಡ್ಕೊಳಕ್ಕಾಗಲ್ಲ, ನನ್ನನ್ನೇ ನೋಡ್ಕೋತಾನೆ. ಗುಂಡಪ್ಪ, ನೀನಿನ್ನೂ ಬಾಲಕ. ಲಾಮ, ನಾನ್ ಬಾಲಕ ಅಲ್ಲ, ಭಾಸ್ಕರ ಬಾಲಕ. ಆಯ್ತು ನನ್ ತಂದೆ, ನೀನು ಬಾಲಕ ಅಲ್ಲ, ನೀನು ಪುರುಷ. ಮಿಕ್ಕಿದ್ದವರೆಲ್ಲ ಮಹಾಪುರುಷರು, ಸರಿನಾ? ನಾನೇ ಇವನ್ನ ಅಲ್ಲಿ ತನಕ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಈಗ ಸಮಯ ಬಂದಿದೆ. ಮಹಾರಾಜರು ನಿರ್ಧಾರ ಮಾಡಲೇಬೇಕು. ಇಲ್ಲ ನಾವು, ಇಲ್ಲ ಅವಳು. ನೀವು ನಿಜವನ್ನೇ ಹೇಳುತ್ತಿದ್ದೀರಿ ದೊಡ್ಡ ಮಹಾರಾಣಿಯವರೇ. ಇದು ನನಗೆ ತುಂಬಾ ಇಷ್ಟವಾಗಿದೆ. ಇದನ್ನು ನಾನು ತೆಗೆದುಕೊಳ್ಳಲೇ? ನಮಗಾಗಿ ಇದನ್ನು ಕೊಟ್ಟವರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ. ಪ್ರಣಾಮಗಳು ದೊಡ್ಡ ರಾಣಿಯವರೇ. ಪ್ರಣಾಮಗಳು ಚಿಕ್ಕ ರಾಣಿ. ಪ್ರಣಾಮಗಳು. ಹೊರಗಡೆ ಹೋಗುವ ತಯಾರಿ ಮಾಡುತ್ತಿದ್ದೇರೆ? ನಾವಿಬ್ಬರು ನಮ್ಮ ಮನೆಗೆ ಹೋಗುತ್ತಿದ್ದೇವೆ. ಯಾಕೆ? ಏಕೆಂದರೆ ಅವಳು ಬಂದಿದ್ದಾಳಲ್ಲ. ಅಮ್ಮ, ಶಾರದಾ, ನೀವಿಬ್ಬರು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು. ಇನ್ನು ಮುಂದೆ ನಮ್ಮ ಭೇಟಿ ಯಾವಾಗಲೋ. ದೊಡ್ಡ ಮಹಾರಾಣಿಯವರೇ, ನೀವಿಬ್ರು ಅಪ್ಪಣೆ ಕೊಟ್ರೆ ನಾನೊಂದ್ ಮಾತು ಹೇಳ? ಅವಶ್ಯವಾಗಿ ಶಾರದಾ. ನೀವಿಬ್ರು ಹೀಗೆ ರಾಜಮಹಲಿಂದ ಹೊರಗಡೆ ಹೊರಟು ಹೋದ್ರೆ ತಿರುಗಿ ಬರೋದು ತುಂಬಾ ಕಷ್ಟ ಆಗುತ್ತೆ. ನಮಗೆ ನೀವು ಹೇಳುತ್ತಿರುವುದು ಅರ್ಥವಾಗುತ್ತಿಲ್ಲ. ಶಾರದಾ ಹೇಳಿದ ಮಾತಿನ ಅರ್ಥ ಏನಂದ್ರೆ, ಅದು ನಿಮ್ಗಿದು ಗೊತ್ತಾ? ಯಾವುದೇ ಯೋಧ ಯುದ್ಧ ಭೂಮಿಯಿಂದ ಓಡ್ ಹೋಗಿ ಯುದ್ಧ ಗೆದ್ದಿರೋ ಬಗ್ಗೆ ಏನಾದ್ರೂ ಕೇಳಿದೀರಾ? ಇಲ್ಲ. ಶಾರದಾ ಹೇಳ್ತಿರೋದು ಏನು ಅಂತ ಅಂದ್ರೆ, ನೀವಿಬ್ರು ರಾಜಮಹಲಿಂದ ಹೊರಗಡೆ ಹೊರಟು ಹೋದ್ರೆ ಆಗ ಆಟದಲ್ಲಿ ಮಜಾ ಹೇಗ್ ಬರುತ್ತೆ? ಏನು? ಮಹಾರಾಣಿಯವರೇ, ಅಮ್ಮ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವಿಬ್ರು ರಾಜಮಹಲಿಂದ ಹೀಗೆ ಹೊರಟು ಹೋದ್ರೆ ರಾಜ್ಕುಮಾರಿ ಜಗನ್ಮೋಹಿನಿ ಅವ್ರನ್ನ ಒಬ್ಬರನ್ನೇ ಇಲ್ಲಿ ಬಿಟ್ಟು ಹೋದಂಗ ಆಗಲ್ವೇ? ಹೀಗ್ ಮಾಡೋದ್ರಿಂದ ನೀವು ಅವಳಿಗೆ ಇನ್ನೊಂದಿಷ್ಟು ಅವಕಾಶ ಕೊಟ್ಟಂಗಾಗತ್ತಲ್ವಾ? ಶಾರದಾ ಹೇಳ್ತಿರೋ ಮಾತಿನ ಅರ್ಥ ಏನು ಅಂದ್ರೆ,
ರಾಜ್ಕುಮಾರಿಗೂ ಇದೇ ತಾನೇ ಬೇಕು. ನೀವಿಬ್ರು ಇಲ್ಲಿಂದ ಹೋಗ್ಬೇಕು. ಅದಾದ್ಮೇಲೆ ಅವಳು ಮತ್ತು ಮಹಾರಾಜರು. ಇಲ್ಲ, ನಿಮ್ಮ ಮಾತಿನ ಅರ್ಥ ನಮಗೆ ತಿಳಿಯಿತು. ನೀವು ಸರಿಯಾಗಿ ಹೇಳುತ್ತಿರುವಿರಿ. ನಾವು ವಿಜಯನಗರದಿಂದ ಹೊರಗೆ ಹೋಗುವುದು ಸರಿಯಲ್ಲ. ರಾಜ್ಕುಮಾರಿ ಜಗನ್ಮೋಹಿನಿ ಹಾಗೂ ಮಹಾರಾಜರನ್ನು ಅರಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ, ಸೂರ್ಯನ ಬೆಳಕಲಾಗಲಿ ಚಂದ್ರನ ಬೆಳದಿಂಗಳಲ್ಲಾಗಲಿ ನಾವು ಅವರಿಬ್ಬರು ಒಟ್ಟಿಗಿರಲು ಬಿಡುವುದಿಲ್ಲ. ಭಗವಂತ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ನೀವು ನಮಗೆ ಸರಿಯಾದ ಸಮಯದಲ್ಲಿ ಎಚ್ಚರಿಸಿದಿರಿ. ಈಗ ನಾವು ಎಲ್ಲೂ ಹೋಗುವುದಿಲ್ಲ. ಹಾಗಾದರೆ ನಾವಿದನ್ನು ನಿಮಗೆ ಹಿಂದಿರುಗಿಸಬೇಕೇ? ಬೇಡ. ಈಗ ಇಬ್ಬರು ಒಟ್ಟಿಗೆ ಸೇರಿ ಆ ಜಗನ್ಮೋಹಿನಿಯನ್ನು ಒರಿಸ್ಸಾಗೆ ಕಳಿಸಬೇಕು. ಅವಶ್ಯವಾಗಿ. ಈ ಯುದ್ಧದಲ್ಲಿ ನೀವಷ್ಟೇ ಇದ್ದೀರಿ ಅಂತ ಎಂದೂ ಅನ್ಕೋಬೇಡಿ. ನಾವು ನಿಮ್ ಜೊತೆ ಇದ್ದೀವಿ. ಶಾರದಾ ಏನ್ ಹೇಳ್ತಿದ್ದಾಳೆ ಅಂತ ನಿಮ್ಗೀಗಾಗ್ಲೇ ಅರ್ಥ ಆಗಿರ್ಬೇಕು ಅನ್ಕೊಳ್ತೀನಿ. ಹೌದು. ಪ್ರಣಾಮಗಳು. ಪ್ರಣಾಮಗಳು. ಶಾರದಾ, ಈಗ ಶುರುವಾಗುತ್ತೆ ಕಥೆ. ಪತಿ, ಪತ್ನಿ ಮತ್ತು ಅವಳು. ಲಾಮ, ನೀನ್ ಕಂಬ್ಳಿ ಯಾಕೆ ಹೊತ್ಕೊಂಡಿದ್ಯಾ? ಯಾರು ನನ್ನ ಕಂಡಿಡಿಬಾರ್ದು, ಅದಕ್ಕೆ ಸುಮ್ಮನೆ ಇರು. ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ. ಕೊತ್ವಾಲ್ರೇ, ನಾನು ಕಂಬಳಿ ಹೊತ್ಕೊಂಡು ಬಂದಿದ್ದೀನಿ. ಆದ್ರೂ ಹೇಗ್ ಕಂಡಿಡಿದ್ರಿ ನನ್ನನ್ನ? ಪಂಡಿತ ರಾಮಕೃಷ್ಣರೇ, ನೀವು ನಡಿಬೇಕಾದ್ರೆ ನಿಮ್ಮ ಕಂಬಳಿ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ನಾನು ನಿಮ್ ಹಿಂದೆನೆ ಓಡ್ ಬರ್ತಾ ಇದ್ದೆ. ಆಗ ನಿಮ್ ಕಂಬಳಿ ಆ ಕಡೆ ಹೋದಾಗ ನಿಮ್ ಮುಖ ಕಾಣಿಸ್ತು. ತುಂಬಾ ಒಳ್ಳೇದು. ಗುಂಡಪ್ಪ ನನ್ ಜೊತೆ ನೋಡ್ಲಿಲ್ವಾ? ಕಂಡಿಡಿಲಿಲ್ಲ. ಯಾಕೆ ಅಲ್ಲಾಡ್ತಿದ್ದೀರಿ? ಸುಮ್ನೆ ಇರಿ. ಇಲ್ಲ ಪಂಡಿತ ರಾಮಕೃಷ್ಣರೇ, ನೀವು ನನಗೆ ಸಹಾಯ ಮಾಡಿದ್ರೆ ಮಾತ್ರ ನಾನು ಅಲ್ಲಾಡದ್ ನಿಲ್ಲಿಸ್ತೀನಿ. ಏನ್ ಸಹಾಯ? ಪಂಡಿತ ರಾಮಕೃಷ್ಣರೇ, ಆ ಬೊಂಬೆ ಆಡ್ಸೋನಿದಾನಲ್ಲ, ಅದೇ ಅವತ್ತು ಆಸ್ಥಾನಕ್ಕೆ ಬಂದು ಕತೆ ಹೇಳಿದ್ನಲ್ಲ, ಆ ಬೊಂಬೆ ಆಡ್ಸೋನು. ಅವನ್ನ ನನ್ನ 9 ಜನ ಮಕ್ಕಳು ಸೇರಿ ಕಾಡಲ್ಲಿ ಮರ ಹತ್ತೋ ತರ ಮಾಡಿದ್ದಾರೆ. ಹೌದಾ? ಅವನು ಇನ್ನೂ ವಿಜಯನಗರದಿಂದ ಹೋಗಿಲ್ವಾ? ಅಯ್ಯೋ, ಅವನು ಮರದಿಂದ ಇಳಿದ್ರೆ ತಾನೇ ಅವನು ಹೊರಗೆ ಹೋಗೋದು. ಅಯ್ಯೋ, ಅವ್ನ್ ಮರ ಯಾಕೆ ಹತ್ತಿದಾನೆ? ಅದಕ್ಕೆ ನಿಮ್ನ ಕರಿತಿರೋದು. ಬನ್ನಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಬನ್ನಿ, ನಡೀರಿ. ಬನ್ನಿ 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 ನಡೀರಿ. ಅಯ್ಯೋ ಅಪ್ಪ, ನೀವೀಗ ಕೋತ್ವಾಲ್ರ ಮಕ್ಳಿಗೆ ಸಹಾಯ ಮಾಡಕ್ ಹೋಗ್ತಿದ್ದೀರಾ ಅಥವಾ ಮಚಲಿ ಪ್ರಸಾದನಿಗೆ ಸಹಾಯ ಮಾಡಕ್ ಹೋಗ್ತಿದ್ದೀರಾ? ಅಯ್ಯೋ, ನಿಮ್ಗೇನೂ ಅರ್ಥ ಆಗಲ್ಲ. ಮೊದಲು ಇವಾಗ ನಿಮಗ್ ಸಹಾಯದ ಅವಶ್ಯಕತೆ ಇದೆ. ಮಹಾರಾಜರೇ? ಹೌದು, ನಾವು. ಸತ್ಯ ಹೇಳಬೇಕೆಂದರೆ ನಿಮ್ಮ ಭೇಟಿಗಾಗಿ ನಮ್ಮ ಮನಸ್ಸು ಕಾಯುತ್ತಿತ್ತು. ಆದರೆ ನಮ್ಮ ಮಿಲನದ ಪ್ರತಿಯೊಂದು ಕ್ಷಣವೂ ನಮ್ಮ ರಾಜ್ಯದ ಪ್ರತಿ ಇರುವ ನಮ್ಮ ಕರ್ತವ್ಯದಲ್ಲಿ ಕಳೆದು ಹೋಗುತ್ತಿತ್ತು. ನಮಗೆ ಅರ್ಥವಾಗುತ್ತದೆ ಮಹಾರಾಜರೇ. ನೀವು ರಾಜರು, ಹಾಗೆ ನಿಮ್ಮ ಪ್ರಥಮ ಧರ್ಮ ರಾಜಧರ್ಮವಾಗಿದೆ. ಹಾಗೂ ನಮ್ಮ ಪ್ರತಿ, ನಮ್ಮ ಭಾವನೆಗಳ ಪ್ರತಿ ನಮಗೆ ಯಾವ ಧರ್ಮವೂ ಇಲ್ಲವೇ? ಇದೆ ಮಹಾರಾಜರೇ. ಅದಕ್ಕೆ ನೀವು ಮಹಾರಾಜರ ಹುದ್ದೆಯಿಂದ ದೂರವಾಗಿ ನಿಮ್ಮನ್ನು ನೀವು ಭೇಟಿ ಮಾಡಬೇಕು. ಹಾಗೂ ನಾವು ಈ ಮಹಾರಾಜನನ್ನು ನಮ್ಮಿಂದ ದೂರ ಹೇಗೆ ಕರೆದೊಯ್ಯುವುದು? ನೀವು ನಮ್ಮ ಬಳಿ ಬಂದರೆ. ಏನು? ಅಂದರೆ ನೀವು ನಮ್ಮ ಮನಸ್ಸಿಗೆ ಹತ್ತಿರವಾದರೆ ನಾವು ನಿಮ್ಮನ್ನು ನಮ್ಮ ಜೀವನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಹಾಗೂ ಅದು ಹೇಗೆ? ನೀವು ನಮ್ಮ ತಂದೆಯವರ ಬಳಿ ವಿವಾಹ ಪ್ರಸ್ತಾಪ ಮಾಡಬೇಕು. ಮತ್ತೆ ನನ್ನನ್ನು ನಿಮ್ಮ ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳಬೇಕು. ರಾಜಕುಮಾರಿ ಜಗನ್ಮೋಹಿನಿ, ನಮ್ಮನ್ನು ಕ್ಷಮಿಸಿ. ನಿಮ್ಮನ್ನು ನಮ್ಮ ಅರ್ಧಾಂಗಿನಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಯಾಕೆ? ನಿಮಗೆ ತಿಳಿದಿರಬೇಕು, ನಾವೀಗಾಗಲೇ ವಿವಾಹಿತರು. ನಮಗೀಗಾಗಲೇ 2 ರಾಣಿಯರಿದ್ದಾರೆ. ಅವರು ನಮ್ಮ ಜೀವನದ ಭಾಗವಾಗಿದ್ದಾರೆ. ಹೀಗಾಗಿ ನಾವು ನಿಮ್ಮನ್ನು ಅರ್ಧಾಂಗಿನಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಅನುಮತಿ ಇದ್ದರೆ ನೀವು ನಮ್ಮ ಜೀವನದ 3ನೇ 1 ಭಾಗವಾಗಬಹುದು. ನೀವಂತೂ ಇಲ್ಲ. ಏನಾಯ್ತು? ದೇವರ ಕೃಪೆಯಿಂದ ನಮ್ಮ ಕನಸು ಅರ್ಧದಲ್ಲೇ ನಿಂತು ಹೋಯಿತು. ಇಲ್ಲದಿದ್ದರೆ ಅವಳ ಕನಸು ಪೂರ್ಣಗೊಳ್ಳುತ್ತಿತ್ತು. ಹೌದು. ಹಾಗೂ ಮಹಾರಾಜರು ನಮ್ಮಿಂದ ದೂರ ಹೋಗಿಬಿಡುತ್ತಿದ್ದರು. ಹೌದು ಹೌದು, ಆ ಜಗನ್ಮೋಹಿನಿಯ ದುಸ್ಸಾಹಸ ಇನ್ನೂ ಜಾಸ್ತಿ ಆಗಿದೆ. ಮುಂಚೆ ಅವಳು ಮಹಾರಾಜರ ಕನ್ಸಲ್ಲಿ ಬರ್ತಾ ಇದ್ಲು, ಈಗ ನಿಮ್ಮಿಬ್ಬರ ಕನ್ಸಲ್ಲೂ ಬರಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ನೀವಿಬ್ರು ಸೇರಿ ಆ ಜಗನ್ಮೋಹಿನಿಗೆ ಏನಾದ್ರೂ ಒಂದು ಮಾಡ್ಲೇಬೇಕು. ನೀವು ಸತ್ಯವನ್ನೇ ಹೇಳುತ್ತಿದ್ದೀರಿ ಅಮ್ಮ. ಮಹಾರಾಣಿ ತಿರುಮಲಾಂಬರವರೇ, ರಾಜ್ಕುಮಾರಿ ಜಗನ್ಮೋಹಿನಿಯವರು ಮಹಾರಾಜರ ಜೊತೆ ಇದ್ದಾಗ ಹಿಡಿಯಬೇಕು. ಕೆಳಗಿಳಿಯದಿದ್ದರೆ ನಾವು ಕಲ್ಲು ಹೊಡೆಯುವೆವು. ಅರೆ, ನನಗೆ ಕಲ್ಲಲ್ಲಿ ಹೊಡೆಯಬೇಡಿರಿ. ಅಯ್ಯೋ ಮಕ್ಕಳೇ, ನಿಲ್ಲಿ 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 ಪಂಡಿತ ರಾಮಕೃಷ್ಣರೇ, ನಿಮ್ಮ ಕಾಲು ಮುಂದುವರಿದರೆ ನಮ್ಮ ಕೈಯಿಂದ ಕಲ್ಲು ಮುಂದುವರಿಯುವುದು. ಎಷ್ಟ್ ಅಡಿ ಇದ್ದಾನೆ, ಎಷ್ಟ್ ಮಾತಾಡ್ತಾನೆ ನೋಡಿ. ಹಾ, ನನ್ನ ಕಲ್ಲಲ್ಲಿ ಹೊಡಿತೀರಾ? ಶಿವ 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 ಶಿವ, ನಾನೇ ನನ್ನ ಕೈಯಾರೆ ನಿಮಗೋಸ್ಕರ ಉದ್ದಿನ ವಡೆ ಮಾಡ್ಕೊಟ್ಟಿದ್ದೀನಿ. ಅದು ನೆನ್ಪಿಲ್ವಾ? ನನ್ಗೇನ್ ಗೊತ್ತಿತ್ತು? ಯಾವ ಕೈಯಿಂದ ನಾನ್ ಮಾಡ್ಕೊಟ್ಟಿದ್ದು ಉದ್ದಿನ ವಡ ತಿಂತಾರೋ ಅದೇ ಕೈಯಿಂದ ನನ್ಗೆ ಕಲ್ಲಲ್ಲಿ ಹೊಡಿತಾರೆ. ಇಲ್ಲ, ನಾವು ನಿಮಗೆ ಹೊಡೆಯುವುದಿಲ್ಲ. ಹೌದಾ? ಆದ್ರೆ ಯಾರ್ಗೆ? ಮಚಲಿ ಪ್ರಸಾದನಿಗೆ ಹೊಡಿತೀರಾ? ಇಲ್ಲ, ಇವರಿಗೂ ಅಲ್ಲ. ಮತ್ತಿನ್ಯಾರು ಉಳ್ದಿದ್ದಾರೆ? ನಿಮ್ಮ ತಂದೆ. ಕೊತ್ವಾಲ್ರೆ, ರಕ್ಷಿಸ್ಕೊಳ್ಳಿ. ಓ, ನನ್ನ ಹಿಂದೆನೆ ಬಂದ್ರು. ಪಂಡಿತ ರಾಮಕೃಷ್ಣರೇ, ಈ ಮಕ್ಕಳಿಂದ ನನ್ನನ್ನು ಕಾಪಾಡಿ. 9 ಜನ ಮಕ್ಕಳಿಂದ ನಿಮ್ಮನ್ನ ಹೇಗ್ ಕಾಪಾಡೋದು? ನೀವು ಮೇಲಿಂದ ಕೆಳಗಿಳೀರಿ. ಈ ಮರವನ್ನ ನಿಮ್ಮ ತಂದೆಯವರ ಬೆನ್ನೆಂದುಕೊಂಡು ಕೆಳಗಿಳಿಯಿರಿ. ಈ ಮಕ್ಕಳು ನಿಮ್ಮನ್ನು ಏನು ಮಾಡುವುದಿಲ್ಲ. ಪಂಡಿತ ರಾಮಕೃಷ್ಣರೇ, ಈ ವಿಷಯ ನನಗೂ ತಿಳಿದಿದೆ. ಅವ್ರು ಹೊಡೆಯಲ್ಲ ಅಂತ ಗೊತ್ತಿದ್ದು ಮರದ ಮೇಲೆ ಯಾಕೆ ಹತ್ತಿದ್ದೀರಾ? ಪಂಡಿತ ರಾಮಕೃಷ್ಣರೇ, ನಾನು ಕೆಳಗೆ ಬಂದರೆ ಈ ಕಲ್ಲನ್ನು ನನಗಲ್ಲ, ಓಹೋ, ಇದಾ ವಿಷಯ. ಮಕ್ಕಳ ನೋಡಿ, ನನ್ ಮಾತ್ ಕೇಳಿ. ಎಲ್ಲರೂ ಸೇರ್ಕೊಂಡು ಜೇನ್ಗೂಡ್ಗೆ ಕಲ್ ಯಾಕೆ ಎಸಿತಿದ್ದೀರಾ? ಯಾಕಂದ್ರೆ ಇವ್ರು ನಮಗೆ ಗೊಂಬೆ ಆಟ ತೋರಿಸ್ತಿಲ್ಲ. ಅಯ್ಯೋ ಪಂಡಿತ ರಾಮಕೃಷ್ಣರೇ, ಗುರುಗಳು ನನ್ನ ಬೊಂಬೆ ಆಟವನ್ನು ನಿಲ್ಲಿಸಿದ್ದಾರೆ. ನಾನು ವಿಜಯನಗರವನ್ನು ತ್ಯಜಿಸಿ ಹೊರಟಿದ್ದೆ. ಈ ಮಕ್ಕಳು ನನ್ನನ್ನು ದಾರಿಯಲ್ಲಿ ನಿಲ್ಲಿಸಿದರು. ಅವರು ನನಗೆ ಗೊಂಬೆ ಆಟವನ್ನು ತೋರಿಸಿ ಎಂದು ಹೇಳುತ್ತಿದ್ದಾರೆ. ಗುರುಗಳಿಗೆ ಏನಾದರೂ ನಾನು ಬೊಂಬೆ ಆಟವನ್ನು ಮಾಡಿದೆ ಎಂದು ಗೊತ್ತಾದರೆ ಅವರು ನನ್ನನ್ನು ಕಾರಾಗೃಹಕ್ಕೆ ಹಾಕಿಸುತ್ತಾರೆ. ಆಹಾ, ಹೌದು ಹೌದು ಮಕ್ಕಳ, ನನಗೂ ನೆನಪಿದೆ. ಗುರುಗಳು ಇವರಿಗೆ ವಿಜಯನಗರದಿಂದ ಹೊರ ಹೋಗಲು ಆದೇಶ ನೀಡಿದ್ದಾರೆ. ಹೋಗೋದಕ್ ಬಿಡಿ. ಆದ್ರೆ ಇವ್ರನ್ನ ಹೋಗಕ್ ಬಿಟ್ರೆ ಆಟನ ನೀವು ತೋರಿಸ್ತೀರಾ? ನೋಡಿ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ಈ ನಿಮ್ಮ ಮಾವ ರಾಮಕೃಷ್ಣನ ಮಾತನ್ನು ಕೇಳಿ. ಒಂದ್ ಷರತ್ ಮೇಲೆ ಮಾತ್ರ ಒಪ್ಕೋತೀನಿ. ಈ ಸ್ಥಿತಿಯಲ್ಲೂ ಅವರಿಗೆ ಷರತ್ತಿದ್ಯಂತೆ. ನೋಡಿ, ಏನ್ ಷರತ್ತು? ಏನಂದ್ರೆ ಮತ್ತೆ ನೀವು ನಮಗೆ ಉದ್ದಿನೊಡೆ ಮಾಡ್ಕೊಡ್ಬೇಕು. ಬೇಗ ಯೋಚನೆ ಮಾಡಿ, ಇಲ್ಲಾಂದ್ರೆ ನಾವು ಕಲ್ಲು ಹೊಡೆದ್ಬಿಡ್ತೀವಿ. ಹೌದು ಹೌದು, ಹೊಡಿತೀವಿ. ಅಯ್ಯೋ ಪಂಡಿತ ರಾಮಕೃಷ್ಣರೇ, ಇವರಿಗೆ ತಿನ್ನಲು ಉದ್ದಿನ ವಡೆ ಮಾಡಿಕೊಡಿ. ಹಾ, ಸಾಯೋದಕ್ ಮೊದಲು ಒಂದ್ಸತಿ ನಿಮಗೆ ಮಾಡ್ಕೊಡ್ತೀನಿ. ಪಂಡಿತ ರಾಮಕೃಷ್ಣರೇ, ನಿಮ್ಮ ಉದ್ದಿನ ವಡೆಯ ವಿಶೇಷತೆ ಏನು? ನನಗೂ ನೀವು ಮಾಡುವ ಉದ್ದಿನ ವಡೆ ತಿನ್ನಬೇಕು. ನನಗೆ ಉದ್ದಿನ ವಡೆ ಇಷ್ಟ ಇಲ್ಲ. ತುಂಬಾ ಖುಷಿ ಆಯ್ತು. ಈಗ ನೀವು ಮಕ್ಕಳ ಸೈನ್ಯನ್ ಕರ್ಕೊಂಡು ಮನೆಗೆ ಹೋಗಿ. ಮಕ್ಕಳೇ, ನಡೀರಿ. ಓ ಮಚಲಿ ಪ್ರಸಾದರೇ,
ಈಗ್ಲಾದ್ರೂ ಕೆಳಗ್ ಬನ್ನಿ. ನಾನು ಈಗಲೇ ಬರ್ತೀನಿ. ಗೊಂಬೆ ಆಟದಲ್ಲಿ ಇಷ್ಟೊಂದು ಸಂಪಾದನೆ ಇದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಒಳ್ಳೆ ಸಂಪಾದನೆ ಎಲ್ಲಾಗುತ್ತದೆ ಪಂಡಿತ ರಾಮಕೃಷ್ಣರೇ. ಅದೇನೆಂದರೆ ನಮಗೆ ಗುರುಗಳು ಸಿಕ್ಕರು. ಇಲ್ಲದಿದ್ದಲ್ಲಿ ನಾವು ವಿಜಯನಗರದಿಂದ ಇಲ್ಲ ಪಂಡಿತ ರಾಮಕೃಷ್ಣರೇ, ಏನೂ ಇಲ್ಲ ಪಂಡಿತ ರಾಮಕೃಷ್ಣರೇ. ಯಾರಾದ್ರೂ ಇದ್ದೀರಾ? ರಾಜಕುಮಾರಿ ಜಗನ್ಮೋಹಿನಿ. ರಾಜಕುಮಾರಿಯವರೇ. ಮಹಾರಾಜರೇ, ನಾವು ಒಂಟಿಯಾಗಿದ್ದೇವಲ್ಲ. ಅಯ್ಯೋ ಅಯ್ಯೋ, ಸಮಾಧಾನ. ಅಲ್ಲ, ನೀವು ಬನ್ನಿ. ನಾವು ನಿಮ್ಮನ್ನು ಅಲ್ಲಿ ಕೂರಿಸುವೆವು. ಮಹಾರಾಜರೇ, ನಮಗೆ ನಡೆಯಲು ಆಗುತ್ತಿಲ್ಲ. ಒಂದು ಕೆಲಸ ಮಾಡೋಣ. ರಾಜಕುಮಾರಿ ಜಗನ್ಮೋಹಿನಿಯನ್ನು ಎತ್ತಿಕೊಂಡೇ ಬಿಟ್ಟರೆ. ಅಯ್ಯೋ ದೇವರೇ, ಈಗಲೇ ಯಮರಾಜರನ್ನು ಕಳಿಸಿ ನನ್ನನ್ನು ಕರೆದುಕೊಂಡು ಬಿಡು. ಮಹಾರಾಜರೇ, ತುಂಬಾ ನೋವಾಗುತ್ತಿದೆ. ಎಲ್ಲಿ ನೋವಾಗುತ್ತಿದೆ? ನಿಮಗೆ ನಮ್ಮ ನೋವು ಕಾಣಿಸುತ್ತಿಲ್ಲವೇ? ಕ್ಷಮಿಸಿ, ಆದರೆ ನಮಗೆ ಎಂದೂ ಉಳುಕಾಗಿಲ್ಲ. ನಾವು ತಿಳಿಸುತ್ತೇವೆ. ಆದರೆ ಉಳುಕು ಕಾಲಲ್ಲಿರುವುದಲ್ಲವೇ? ಹೌದು. ಹೇಗೆ ನಾವು ಒರಿಸ್ಸಾದಿಂದ ವಿಜಯನಗರಕ್ಕೆ ಬಂದೆವೋ ಹಾಗೆಯೇ ಉಳುಕು ನಡೆದುಕೊಂಡು ಕೈಗೆ ಬಂದಿತ್ತೇನು? ಇದೇನ್ ನಡೀತಿದೆ? ರಾಜಕುಮಾರಿಯವರ ನೋವು ಬೇರೆ ಎಲ್ಲಾದರೂ ಬರೋದಕ್ಕಿಂತ ಮೊದಲು ನಾವು ಒಳಗೆ ಹೋಗಬೇಕು. ಪಂಡಿತ ರಾಮಕೃಷ್ಣರೇ, ನಮಗೆ ಅಪ್ಪಣೆ ಕೊಡಿ. ಅಯ್ಯೋ, ಹಾಗೆ ಹೇಗ್ ನಿಮ್ಮನ್ನ ಹೋಗಕ್ ಬಿಟ್ಬಿಡ್ತೀನಿ ಮಚಲಿ ಪ್ರಸಾದರೇ. ಪಂಡಿತ ರಾಮಕೃಷ್ಣರೇ, ನಾವು ಹಾಗೆ ಎಲ್ಲಿ ಹೋಗಲು ಸಾಧ್ಯ? ನಾವು ನಮ್ಮ ಕತ್ತೆಯ ಮೇಲೆ ಹೋಗಲು ಉತ್ಸುಕರಾಗಿದ್ದೇವೆ. ಅದೇ, ಅವತ್ತು ಗುರುಗಳು ನಿಮ್ಮನ್ನ ವಿಜಯನಗರದಿಂದ ಹೊರ ಕಳ್ಸಕ್ಕೆ ಉತ್ಸುಕರಾಗಿದ್ರು. ಇವತ್ತು ನೀವಿಷ್ಟೊಂದು ಉತ್ಸುಕರಾಗಿದ್ದೀರಿ. ಗುರುಗಳು ನಿಮಗೆ ಎಷ್ಟು ನಾಣ್ಯಗಳನ್ನು ನೀಡಿದ್ದಾರೆ ಎಂದು ತಿಳಿದುಕೊಳ್ಳಲು ನಾನು ಉತ್ಸುಕನಾಗಿದ್ದೇನೆ. ಅಯ್ಯೋ, ನಾನೆಲ್ಲಿ ಎಣಿಸ್ದೆ, ಅವ್ರು ಕೊಟ್ರು, ನಾನು ಎತ್ಕೊಂಡು ಬಂದೆ. ಪಂಡಿತ ರಾಮಕೃಷ್ಣರೇ, ನನ್ನಿಂದ ಏಕೆ ಮಾತನಾಡಿಸುತ್ತಿದ್ದೀರಿ? ನಾನ್ ಎಲ್ ಮಾತನಾಡಿಸ್ತಿದ್ದೀನಿ? ಸರಿ, ಹೋಗ್ಲಿ ಬಿಡಿ. ನೀವೇ ನಿಮ್ಮ ಬೊಂಬೆಯಾಟದ ಸತ್ಯವನ್ನು ನನ್ನ ಮುಂದೆ ಬಿಚ್ಚಿಡಿ, ಆಗಲ್ವಾ? ಕೋತ್ವಾಲ್ರ ಮಕ್ಕಳನ್ನು ಕರಿತೀನಿ. ಬೇಡ 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 ಪಂಡಿತ ರಾಮಕೃಷ್ಣರೇ, ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ. ನನ್ನನ್ನು ಕ್ಷಮಿಸಿ. ಆಹಾ ಅಪ್ಪ, ನಮ್ ಶತ್ರುನ ಹೇಗ್ ಸೋಲಿಸ್ಬೇಕು ಅಂತ ನಿಮ್ ಹತ್ರ ನೋಡಿ ಕಲಿಬೇಕು. ಓ ಹಾಗಾ? ಈ ಬಾರಿ ಗುರುಗಳು ಈ ಬೊಂಬೆಯಾಟದವನ ಮೂಲಕ ನನ್ನ ಮೇಲೆ ಪ್ರಹಾರ ಮಾಡಿದ್ದಾರೆ. ಗುರುಗಳೇ, ಪ್ರಹಾರ ಮಾಡೋದು ಮುಖ್ಯವಲ್ಲ, ಪ್ರಹಾರ ಬಂದು ತಟ್ಟಬೇಕು, ಆಗಲೇ ಗುರಿ ಮುಟ್ಟುವುದು. ಪಂಡಿತ ರಾಮಕೃಷ್ಣರೇ, ನಾನು ನಿಮಗೆ ಮುಖ ತೋರಿಸಲು ಯೋಗ್ಯನಲ್ಲ. ನನ್ನ ನೀವು ಕ್ಷಮಿಸಿ. ಸರಿ, ಒಂದು ಷರತ್ತಿನ ಮೇಲೆ ನಿಮ್ಮನ್ನು ಕ್ಷಮಿಸುತ್ತೇನೆ. ಅದೇನು? ಅದೇನೆಂದರೆ, ನೀವು ನನಗೋಸ್ಕರ ಇನ್ನೊಂದು ಕಥೆಯ ಪ್ರದರ್ಶನ ನೀಡಬೇಕು. ರಾಮ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಬಂಧು, ಯೋಜನೆ ಸ್ಥಿತಿಗೆ ತಕ್ಕಂತೆ ಇರಬೇಕು. ಸ್ಥಿತಿ ಬದಲಾದರೆ ಯೋಜನೆಯೂ ಬದಲಾಗಬೇಕು. ಈಗ ನಮಗೆ ಆ ಪ್ರೇಮ ಪತ್ರದ ಅವಶ್ಯಕತೆ ಇಲ್ಲ. ಈ ಮಚಲಿ ಪ್ರಸಾದ ನನ್ನ ಕೆಲಸವನ್ನು ಇನ್ನೂ ಸುಲಭ ಮಾಡಿದ. ಸರಿಯಾಗಿ ಹೇಳ್ದೆ. ಪತ್ರ ಮಹಾರಾಜರಿಗೇನಾದ್ರೂ ಸಿಕ್ಕಿದ್ದಿದ್ರೆ ಅದ್ರಲ್ಲಿ ಬರೆದಿರೋ ವಿಷಯಗಳಿಂದ ನಿನ್ಗೆ ತುಂಬಾ ಹಾನಿ ಆಗ್ತಿತ್ತು. ನಿನ್ಗೀಗ ಇನ್ನೊಂದು ದಾರಿ ಸಿಕ್ಕಿದೆ. ಮಹಾರಾಜರನ್ನ ಈಗ ಹೇಗಾದ್ರೂ ಮಾಡಿ ಕಾಪಾಡು. ಹೌದು ಬಂಧು,
ಇಬ್ಬರು ಮಹಾರಾಣಿಯರಿಗೂ ಆ ಪ್ರೇಮ ಪತ್ರ ಬರೆದದ್ದು ಮಹಾರಾಜರು ಎಂದು ತಿಳಿದರೆ ಮಹಾರಾಜರ ಜೀವನ ಅಲ್ಲೋಲ ಕಲ್ಲೋಲವಾಗುತ್ತದೆ. ನಡಿ, ಆ ಪ್ರೇಮ ಪತ್ರವನ್ನು ನಾಶ ಮಾಡೋಣ. ಏನಂತ್ಯ? ಇದೇನು ತನ್ ಜೊತೆ ಸೇರಿ ಯೋಜನೆ ಮಾಡ್ತಾರೆ, ಆದ್ರೆ ಅಪ್ಪಂಗ್ ನಾನ್ ಕಾಣಿಸ್ತಿಲ್ವಾ?